ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಹಾಗೆಯೇ ಅಲ್ಲಿ ಜಯಪ್ರಕಾಶ್ ಶೆಟ್ಟಿ ಕೂಡ ಸಂಪರ್ಕದಲ್ಲಿ ಇದ್ದಾರೆ. ನೋಡ್ತಾ ಇದ್ದೀರಾ ಜಯಪ್ರಕಾಶ್ ಶೆಟ್ಟಿ ಅವರೇ, ಎಷ್ಟು ದೊಡ್ಡ ಬೆಳವಣಿಗೆಗಳಾಗಿದೆ ಅನ್ನುವಂಥದ್ದು. ಓವರ್ ಟು ಯು. ರಾಜ್ಯ ರಾಜಕಾರಣದಲ್ಲಿ ನಡೆದಂತಹ ಅತಿ ದೊಡ್ಡ ಒಂದು ಬೆಳವಣಿಗೆ. ಯಾವೆಲ್ಲ ಕಾರಣಕ್ಕಾಗಿ ಯಾವತ್ತೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಇಂಥದ್ದೊಂದು ಬೆಳವಣಿಗೆ ನಡೆದಿರಲಿಲ್ಲ. ಎಚ್ ಡಿ ರೇವಣ್ಣ ಅವರು ಅರೆಸ್ಟ್ ಆಗಿರುವಂಥದ್ದು, SIT ಅವರನ್ನು ಅರೆಸ್ಟ್ ಮಾಡಿದೆ. ಅದು ಕೂಡ ದೇವೇಗೌಡರ ನಿವಾಸದಲ್ಲಿ. ಒಂದು ದೇವೇಗೌಡರ ಫ್ಯಾಮಿಲಿ ಅಂತ ಹೇಳಿದಾಗ ಒಂದು ಭಾಳ ದೊಡ್ಡ ಫ್ಯಾಮಿಲಿ ಒಂದು, ಯಾಕೆಂದರೆ ಒಂದು ಪ್ರಾದೇಶಿಕ ಪಕ್ಷವಾಗಿ ದೇವೇಗೌಡರನ್ನು ಕಟ್ಟಿದಂಥದ್ದು. ಆಮೇಲೆ ಪ್ರಧಾನಿ, ಆಮೇಲೆ ಎಚ್ ಡಿ ರೇವಣ್ಣ ಅವರು ಕೂಡ ಭಾಳ ಹೊಳೆ ನರಸೀಪುರದಲ್ಲಿ ಭಾಳ ಅದ್ಭುತವಾಗಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದಂಥವರು. ಅವರ ಸಹೋದರ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು, ಅವರ ಪುತ್ರ ಒಮ್ಮೆ ಸಂಸದರಾಗಿದ್ದಂಥವರು ಅದೇ ಪ್ರಜ್ವಲ್ ರೇವಣ್ಣ, ಇನ್ನೊಬ್ಬ ಪುತ್ರ MLC ಆಗಿ ಕೆಲಸ ಮಾಡಿದಂಥವರು, ಆಮೇಲೆ ಜಿಲ್ಲಾ ಪಂಚಾಯತ್ ಸದಸ್ಯ ಆದಂಥವ್ರು ಅವರ ಪತ್ನಿ, ಅವರು ಕೂಡ ಆಮೇಲೆ ಇಡೀ ಹಾಸನದ ಮೇಲೆ ಹೋಲ್ಡ್ ಇಟ್ಟಿರುವಂಥವ್ರು. ಆದರೆ ಒಂದು ಸೆಕ್ಸ್ ಸ್ಕ್ಯಾಂಡಲ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅರೆಸ್ಟ್ ಆಗಿರುವಂಥದ್ದು. ಅದು ಕೂಡ ಸಂತ್ರಸ್ತರ ಹೇಳಿಕೆ ಯಾವ ರೀತಿ ಕಳೆದ 2 ವರ್ಷಗಳಿಂದ ಇಂಥ ಪ್ರಾಬ್ಲಮ್ಗಳು ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇತ್ತು. ಆದರೆ ಯಾವತ್ತೂ ಕೂಡ ಅದು ಸೀರಿಯಸ್ ಆಗಿರಲಿಲ್ಲ. ರಾಜಕೀಯ ಮೇಲಾಟಗಳಾಗ್ತಾ ಬಂತು. ಇದೀಗ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿರುವಂಥದ್ದು. ಬಹುಶಃ ಎಚ್ ಡಿ ರೇವಣ್ಣ ಅವರು ಅರೆಸ್ಟ್ ಆಗ್ತಾರೆ ಇಲ್ಲ, ಈ ಥರದ ಜಾಮೀನು ಅರ್ಜಿ ವಿಚಾರಣೆಗಳು ಕೂಡ ಭಾಳಷ್ಟು ಹೆಚ್ಚು ಪ್ರಮಾಣದಲ್ಲಿ ನಡೀತಾ ಇತ್ತು. ಸೊ ನಾನು ಕೂಡ ನಮ್ಮ ಕೆಲವು ರಿಪೋರ್ಟರ್ಗಳಿಂದ ಇದರ ಮಾಹಿತಿಯನ್ನು ಪಡೆಯುವಂಥ ಪ್ರಯತ್ನಗಳನ್ನು ಮಾಡ್ತಾನೆ. ಯಾರಿದ್ದಾರೆ ರಿಪೋರ್ಟರ್ಸ್? ಓಕೆ, ನಾಗೇಂದ್ರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ಎಸ್ ಜಯಪ್ರಕಾಶ್ ಶೆಟ್ಟಿ ಕೇಳಿಸ್ತಾ ಇದೆ. ಹುಬ್ಬಳ್ಳಿಯಲ್ಲಿದ್ರಿ, ಅಲ್ಲಿಂದ ನೇರವಾಗಿ ಹಾಸನಕ್ಕೆ ಹೋದ್ರಿ, ಆಮೇಲೆ ನೀವು ಸ್ವಲ್ಪ ಬಹುತೇಕ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕ್ರೈಮ್ ರಿಪೋರ್ಟಿಂಗ್ ಮಾಡಿದಂಥ ಅನುಭವ ಇರೋ ಕಾರಣಕ್ಕಾಗಿ ನಿರಂತರವಾಗಿ ಅಲ್ಲಿದ್ರಿ. ಇವತ್ತಿನ ಇಡೀ ಘಟನಾವಳಿಯನ್ನು ನಮ್ಮ ವೀಕ್ಷಕರಿಗೆ ಮತ್ತೊಮ್ಮೆ ತಿಳಿಸಬಹುದಾ ಮತ್ತು ಈಗಿನ ಲೇಟೆಸ್ಟ್ ಸಂಗತಿ ಹೇಳ್ಬೋದಾ? ನೋಡಿ ಜಯಪ್ರಕಾಶ್ ಶೆಟ್ಟಿ, ಇವತ್ತು ಒಂದು ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ನೀವು ಹೇಳಿದಂತೆ ಮಹತ್ವದ ಒಂದು ಬೆಳವಣಿಗೆ ಆಗಿದೆ, ಒಂದು ಇತಿಹಾಸ ಒಂದು ದಾಖಲಾಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಒಂದು ಕಡೆ ನೋಡಿ ನಾನಾ ಆಯಾಮಗಳಲ್ಲಿ ಇವತ್ತು SIT ತನಿಖಾ ತಂಡ ತನಿಖೆಯನ್ನು ನಡೆಸಿದೆ. ಒಂದು ಕಡೆ 3 ಪ್ರಕರಣಗಳು ಸಂಬಂಧ 3 FIRಗಳು ದಾಖಲಾಗಿತ್ತು. ಆ 3 FIRಗಳಲ್ಲಿ ಮೊದಲನೇ FIR 354A ಮತ್ತು 354D ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೂ 376 ಎರಡನೇ ಪ್ರಕರಣ ದಾಖಲಾಗಿತ್ತು 376. ಆ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಹಾಸನದಲ್ಲಿ ಮಹತ್ವದ ಬೆಳವಣಿಗೆಗಳಾಗಿದೆ. SIT ತನಿಖಾ ತಂಡ ಮಹತ್ವದ ಒಂದು ಮಹಜರನ್ನು ಕೂಡ ಮಾಡಿರುವಂಥದ್ದು. ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ ಅವರಿಗೆ ಒಂದು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಕರಣದಲ್ಲಿ ಈಗ ಅರೆಸ್ಟ್ ಕೂಡ ಆಗಿ ಅವರನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ CID ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ. ಇದರ ಜೊತೆಯಲ್ಲಿ ನೋಡಿ 6 ಗಂಟೆ ಕಾಲ ಹೊಳೆ ನರಸೀಪುರದಲ್ಲಿರುವಂತಹ ಚಿನ್ನಾಂಬಿಕೆ ನಿವಾಸದಲ್ಲಿ ಅಂದರೆ ಎಚ್ ಡಿ ರೇವಣ್ಣ ಅವರು ವಾಸವಾಗಿದ್ದಂತಹ ನಿವಾಸದಲ್ಲಿ SIT ತಂಡ 11:45 ಬೆಳಗ್ಗೆ ಆಗಮಿಸುತ್ತೆ. 6 ಗಂಟೆ ಕಾಲ ನಿರಂತರವಾಗಿ ಸ್ಥಳ ಮಹಾಜರನ್ನ ಮಾಡಿ ರೇವಣ್ಣ ಅವರ ನಿವಾಸದ ಪ್ರತಿಯೊಂದು ಕೊಠಡಿಗಳನ್ನು ಕೂಡ ಪರಿಶೀಲಿಸಿ ಮಹಾಜರನ್ನ ಮಾಡಿ ವಿಡಿಯೋವನ್ನ ಮಾಡಿಕೊಂಡು ಸರ್ಕಾರಿ ಇಂಜಿನಿಯರ್ಗಳನ್ನ ಕರೆಸಿ ಆ ಒಂದು ಮನೆಯ ಸ್ಕೆಚ್ ಅನ್ನ ಮಾಡಿಸಿ ಅದೆಲ್ಲವನ್ನು ಕೂಡ ಪಂಚನಾಮೆ ಮಾಡಿ ಅಲ್ಲಿ ಒಂದು ಹಂತದ ಒಂದು ತನಿಖೆಯನ್ನು ಮುಗಿಸಿ ಈಗ ಓಕೆ ರೈಟ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರತಕ್ಕಂಥದ್ದು. SIT ಕಚೇರಿಗೆ ಎಚ್ ಡಿ ರೇವಣ್ಣ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ವಿಚಾರಣೆ ನಡೆಯುತ್ತೆ. ಅಲ್ಲಿ ಬಂಧನ ಪ್ರಕ್ರಿಯೆ ಲೀಗಲ್ ಪ್ರೊಸೀಜರ್ಸ್ ಮಾಡ್ತಾರೆ. ಆ ನಂತರದಲ್ಲಿ ವಿಚಾರಣೆ. SIT ಕಚೇರಿಗೆ ಈಗ ಎಚ್ ಡಿ ರೇವಣ್ಣ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಬಂಧನದ ಪ್ರೊಸೀಜರ್ಸ್ ಏನೇನಿರುತ್ತೆ ಅದನ್ನೆಲ್ಲ ಮುಗಿಸ್ತಾರೆ SIT. ಅದು ನೀವು ಏನೇ ಹೇಳಿ ನಾನು ಸರೆಂಡರ್ ಆಗ್ಬಿಟ್ಟೆ ಅಂತ ಹೇಳಿ ಇಲ್ಲ, SIT ಟೀಮ್ನವ್ರು ಬಂದು ಫ್ರೆಂಡ್ಲಿಯಾಗಿ ಕರ್ಕೊಂಡೋದ್ರು ಅಂತ ಹೇಳಿ ಅದೇನೇ ಹೇಳಿದ್ರು ಲೀಗಲಿ ಅದು ಬಂಧನ ಪ್ರಕ್ರಿಯೆ. ಇವತ್ತು ರಾತ್ರಿ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ನ್ಯಾಯಾಧೀಶರು ಎದುರು ಇವತ್ತು ರಾತ್ರಿ ಹಾಜರುಪಡಿಸಬಹುದು ಅಂತ. ರೈಟ್, ಜಯಪ್ರಕಾಶ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ, ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸದಲ್ಲೇ ಒಂದು ರೀತಿ ಮತ್ತು JDS ಪಕ್ಷದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಘಟನೆ, ಮಹತ್ವದ ಘಟನೆ. ಅಂತೂ ಇಂತೂ ಇಷ್ಟು ದಿನ ಆದಮೇಲೆ ಆದ್ರೂ ಇಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಕರೆದೊಯ್ಯಲಾಗ್ತಾ ಇದೆ. ಓವರ್ ಟು ಯು.
ಎಸ್ ಅಫ್ಕೋರ್ಸ್ ನನ್ನ ಜೊತೆ ಬೇರೆ ಬೇರೆ ಯಾರು ನಾಗೇಂದ್ರ ಕೂಡ ಇದ್ದಾರೆ. ನೋಡಿ ಶ್ರೀಲಕ್ಷ್ಮಿ, ಈ ಇಂಥ ಸ್ಕ್ಯಾಂಡಲ್ ಇದೆಯಲ್ಲ ನಮ್ಮ ಕರ್ನಾಟಕ ಹಿಸ್ಟ್ರಿಯಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಜಾಸ್ತಿ ಆಯಿತು. ನಿಮಗೆ ಗೊತ್ತಿರ್ಬೋದು, ನೀಲಿ ಚಿತ್ರಗಳನ್ನು ನೋಡಿದ್ರು ಅನ್ನೋ ಕಾರಣಕ್ಕಾಗಿ 3 ಮಂತ್ರಿಗಳು ಸಸ್ಪೆಂಡ್ ಆದರು. ಆಮೇಲೆ ಅವರು ಎಲ್ಲಿದ್ದಾರೆ ಅಂತ ಕೇಳಿದಾಗ ಎಲ್ಲರೂ ಈಗ ಮಂತ್ರಿಗಳಾಗಿಯೇ ಇದ್ದಾರೆ, ಒಂದಿಬ್ಬರು ಏನೋ ಆ ಕಡೆ ಈ ಕಡೆ ಮಿಸ್ ಆಗಿದ್ದಾರೆ. HY ಮೇಟಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, CID ಎನ್ಕ್ವೈರಿ ಆಯಿತು, ಕ್ಲೀನ್ ಚಿಟ್ ಎಲ್ಲಿದ್ದಾರೆ? ಈಗಲೂ ಮೊನ್ನೆ ಕೂಡ ಮುಖ್ಯಮಂತ್ರಿಗಳ ಅಕ್ಕಪಕ್ಕ ಓಡಾಡ್ತಾ ಇದ್ರು. ಅದಾದ ನಂತರ ರಮೇಶ್ ಜಾರಕಿಹೊಳಿ ಏನು ದೊಡ್ಡ ಸುದ್ದಿ ಆಯಿತು, ಟುಸ್ ಪಟಾಕಿ, ಏನೂ ಆಗಿಲ್ಲ. ಅದಾದ ನಂತರ ಬಂದಂಥ ಕೆಲವು ವಿಡಿಯೋಗಳಲ್ಲಿ ಕೇವಲ ಮೊಬೈಲ್ ನೋಡಿ, ಇದು ಏನು ಗೊತ್ತಾ, ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರ ಬಳಿ ಮೊಬೈಲ್ಗಳಲ್ಲಿ ಹರಿದಾಡ್ತಾ ಇತ್ತು. ಅದಕ್ಕೆ ಇಂಜೆಕ್ಷನ್ ಎಲ್ಲ ಇದ್ದ ಕಾರಣಕ್ಕಾಗಿ ಟಿವಿಗಳು ಕೂಡ ಅದನ್ನು ನೇರವಾಗಿ ತಗೊಂಡಿರಲಿಲ್ಲ. ಆದರೆ ಯಾವಾಗ ಒಂದು ಸಂತ್ರಸ್ತೆ ಅದನ್ನು ದೂರು ಕೊಡ್ತಾರೆ ಆಗ ಅದು ದೊಡ್ಡ ವಿಚಾರ ಆಗುತ್ತೆ. ಈ ಬಾರಿ ಏನಾಯಿತು ಅಂತಂದರೆ ಆ ವಿಡಿಯೋಗಳಿದೆ. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಕೇಂದ್ರ ನಾಯಕರೊಬ್ಬರದು ವಿಡಿಯೋಗಳು ಕೂಡ ಹರಿದಾಡ್ತಾ ಇತ್ತು. ಬಟ್ ಏನು ಅಂತಂದರೆ ಅದಕ್ಕೆ ಒಂದು ಪ್ರೂಫ್ ಇಲ್ಲ. ಆಮೇಲೆ ಕಾನೂನುಗಳು ಹೇಗಿರುತ್ತೆ ಅಂತಂದರೆ ಒಂದು ರೀತಿಯಲ್ಲಿ ವಯಸ್ಕರು ಸಮ್ಮತಿಯಿಂದ ಏನಾದರೂ ಮಾಡಿದರೆ ಕೂಡ ಅದನ್ನು ಯಾವುದು ಶಿಕ್ಷಾರ್ಹ ಅಪರಾಧ ಅಂತ ಹೇಳೋಕ್ಕಾಗಲ್ಲ. ಆದರೆ ಆ ವಿಡಿಯೋ ಲೀಕ್ ಆದಾಗ ಆದಂಥ ಮುಜುಗರ ಮತ್ತು ಸ್ವಯಂ ಪ್ರೇರಿತವಾಗಿ ಕಾಂಗ್ರೆಸ್ ಆಡಳಿತದಲ್ಲಿರುವಂಥ ಸರ್ಕಾರ ಕೂಡ, ಸಿದ್ದರಾಮಯ್ಯವರು ಕೂಡ ಒಂದು SITಯನ್ನು ಓಪನ್ ಮಾಡ್ತಾರೆ. SIT ಅವರು ಆಮೇಲೆ ಅಲ್ಲಿ ತನಕ ನಾವು ಯಾರು ಕೂಡ ಪ್ರಜ್ವಲ್ ರೇವಣ್ಣ ಅಂತ ಒಂದು ಪದ ಬಳಸಿರಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು ಶ್ರೀಲಕ್ಷ್ಮಿ ಅವರೇ, ಹೆಂಗೆ ಸಾಧ್ಯ, ಯಾರ ಫೇಸ್ ಇದೆ, ಎಲ್ಲವೂ ಇಲ್ಲ. ಆದರೆ